ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಉತ್ಸವ. ಗಂಗಾವತಿ ನಗರದ ಅಗಡಿ ಸಂಗಪ್ಪ ಕ್ಯಾಂಪ್ನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ 45ನೇ ವರ್ಷದ ಶರನ್ನವ ನವರಾತ್ರಿ ಮಹೋತ್ಸವ ಜರುಗಲಿದೆ ಎಂದು ದೇವಸ್ಥಾನದ ಸಮಿತಿಯ ಅಶೋಕ್ ಗೌಡ, ಕುಮಾರಪ್ಪ, ಸಿಂಗನಾಳ ಹಾಗೂ ವೀರೇಶ್ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಂಗಳವಾರದಂದು ಮಾತನಾಡಿ, ಅಮ್ಮನವರ ನವರಾತ್ರಿ ಉತ್ಸವದ ಅಂಗವಾಗಿ ಮಾತುಶ್ರೀ ಗಂಗಮ್ಮ ತಾಯಿ ದಿವ್ಯ ಸಾನ್ನಿಧ್ಯದಲ್ಲಿ ಚಿದಾನಂದ ಅವಧೂತರ ಶ್ರೀದೇವಿ ಪುರಾಣ ಪ್ರಾರಂಭೋತ್ಸವ ದಿನಾಂಕ 3ರಿಂದ ಪ್ರಾರಂಭಗೊಂಡು ದಿನಾಂಕ 13ರವರೆಗೆ ಪ್ರತಿದಿನ ಸಂಜೆ 7 ಗಂಟೆ 5 ನಿಮಿಷದಿಂದ ರಾತ್ರಿ 9 ಗಂಟೆಯವರೆಗೆ ಜರುಗಲಿದ್ದು, ಘಟಸ್ಥಾಪನೆ, ಮಹಾಸಂಕಲ್ಪ, ದಿನಂಪ್ರತಿ ಭಜನೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಪುರಾಣ ಪ್ರವಚನವನ್ನ ವೇದಮೂರ್ತಿ ರೇಗುಣ ಸಿದ್ದಯ್ಯ ಸ್ವಾಮಿಗಳು, ಪುರಾಣ ವಾಚನಕಾರರಾಗಿ ಹಿಡಿದ ಮೂರ್ತಿ ರುದ್ರಯ್ಯ ಸ್ವಾಮಿಗಳು ನಡೆಸುವರು ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಸಕಲ ಭಕ್ತಾದಿಗಳು ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನನ್ನ ಮನೆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿಸಿ ಹಾಗೂ ಗಂಗಾವತಿ ನಗರದ ಗ್ರಾಮ ದೇವತೆ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ಹಾಗೂ ಗಂಗಾವತಿಯ ಆರಾಧ್ಯ ದೇವತೆಯಾದಂಥ ಶ್ರೀ ಚನ್ನಬಸವ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದು ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸಮಿತಿ ವತಿಯಿಂದ 45ನೇ ವರ್ಷದ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ದಿನಾಂಕ 3/10/2024ರಿಂದ ದಿನಾಂಕ 13/10/2024ವರೆಗೆ 10 ದಿನ ದೇವಿ ಪುರಾಣ ಪ್ರಾರಂಭವಾಗುತ್ತದೆ. ಗಂಗಾವತಿಯ ಮಹಾಜನತೆಗೆ ಮತ್ತೊಮ್ಮೆ ಶರನ್ನವರಾತ್ರಿಯ ಶುಭಾಶಯಗಳು ತಿಳಿಸುವ ಜೊತೆಗೆ ಇಲ್ಲಿ 7 ಗಂಟೆಯಿಂದ ಹಿಡಿದು ಸಂಜೆ 9 ಗಂಟೆವರೆಗೂ ಇಲ್ಲಿ ದೇವಿ ಪುರಾಣ ಪ್ರಾರಂಭ ಆಗ್ತದೆ. ಆಮೇಲೆ ಇಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈ ದೇವಸ್ಥಾನ ಧರ್ಮಾಧಿಕಾರಿಗಳಿರ್ತಕ್ಕಂಥ ಮತ್ತು ಶ್ರೀ ಗಂಗಮ್ಮ ತಾಯಿಯವರ ಧರ್ಮದಲ್ಲಿ ಧರ್ಮದ ಕಾರ್ಯದಲ್ಲಿ ಧರ್ಮದರ್ಶಿಗಳ ಆಶೀರ್ವಾದ ಮುಖಾಂತರ ಇಲ್ಲಿ ಎಲ್ಲ ಕಾರ್ಯಕ್ರಮ ಜರುಗುತ್ತವೆ. 10 ದಿನವೂ ರುದ್ರಾಭಿಷೇಕ, ಅನ್ನ ಸಂತರ್ಪಣೆ, ಪುರಾಣ ಮುಕ್ತಾಯದ ನಂತರ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಅದಕ್ಕೆ ಎಲ್ಲ ಗಂಗಾವತಿಯ ಯಲ್ಲಮ್ಮ ದೇವಿ ಭಕ್ತ ಮಂಡಳಿಗಳು ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಸದ್ಭಕ್ತರು ಎಲ್ಲರೂ ಗಂಗಾವತಿಯ ಮಹಾಜನತೆ ಭಕ್ತಾದಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ದೇವಿಯ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದೇವಿ ಪಾತ್ರ ಆಗಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮ್ಮ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ ಮತ್ತು ದೇವಿಯ ಆಶೀರ್ವಾದ ಪಡ್ಕೊಂಡು ಎಲ್ಲ ಸಮೃದ್ಧಿಯನ್ನು ಪಡೀರಿ ಅಂತೇಳಿ ನಾನೊಂದು ಸ್ವಾಗತವನ್ನು ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ದೇವಿ ಪುರಾಣ ಅಂದರೆ ದೇಹದ ಪುರಾಣ. ದೇವಿಯ ಪುರಾಣ ಯಾರು ಆಲಿಸ್ತಾರೋ, ಯಾರು ಕೇಳಿಸ್ತಾರೋ, ಯಾರು ಹೇಳ್ತಾರೋ, ಯಾರು ಓದ್ತಾರೋ, ಯಾರು ಪೂಜಿಸ್ತಾರೋ ಅವರು ಎಲ್ಲ ರೀತಿಯಿಂದ ಸಮೃದ್ಧ ಮತ್ತು ದೇವರ ಆಶೀರ್ವಾದ, ದೇವಿಯ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ತೈತಿ. ಈ ದೇವಿ ಪುರಾಣವನ್ನು ನವರಾತ್ರಿಯಲ್ಲಿ ಎಲ್ಲರೂ ಅಚ್ಚುಕಟ್ಟಾಗಿ ಈ ನವರಾತ್ರಿಯನ್ನು ಆಚರಿಸೋಣ. ನಮ್ಮೆಲ್ಲರಿಗೂ ದೇಶಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ಯಲ್ಲಮ್ಮ ದೇವಿಯನ್ನು ನಮಸ್ಕರಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಯಲ್ಲಮ್ಮ. ತಾಯಿ ರೇಣುಕಾ ಯಲ್ಲಮ್ಮ ದೇವಿಯನ್ನು ಒಂದು ಮನದಲ್ಲಿ ಸ್ಮರಿಸಿಕೊಂಡು ದೇವಸ್ಥಾನದ ಮುಖ್ಯಸ್ಥರಾಗಿರ್ತಂಥ ಗಂಗಮ್ಮ ತಾಯಿಯನ್ನು ಪಾದಾರಗಳಲ್ಲಿ ನಮಸ್ಕರಿಸುತ್ತಾ ನಾಳೆ ದಿನಾಂಕ 2/10/2024 ಬುಧವಾರ ಸಂಜೆ 6 ಗಂಟೆಗೆ ದೇವಸ್ಥಾನದ ಆವರಣದಲ್ಲಿ ಡೊಳ್ಳು, ಭಜನೆ, ಕಳಸ, ಕನ್ನಡಿಗರು ಗಂಗಾ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದೇ ರೀತಿ 3/10/2024ರಿಂದ 13/10/2024ವರೆಗೆ ಪ್ರತಿದಿನ ಕುಂಕುಮಾರ್ಚನೆ ಮತ್ತು ಅಭಿಷೇಕ ನಡೆಯುತ್ತೆ. ತದನಂತರ 7 ಗಂಟೆಯಿಂದ 9 ಗಂಟೆವರೆಗೆ ಪ್ರತಿದಿನ ಪುರಾಣ ಜರುಗುತ್ತೆ ಅಮ್ಮನ ದೇವಸ್ಥಾನ. ಹಾಗಾಗಿ ಗಂಗಾವತಿಯ ಸಮಸ್ತ ಭಕ್ತರೆಲ್ಲರೂ ಈ ಪುರಾಣ ಮಂಗಡದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದ ಪಡೆದುಕೊಳ್ಳಬೇಕಂತೇಳಿ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿ ಇಡೀ ಗಂಗಾವತಿಯ ಸಮಸ್ತ ಜನರಲ್ಲಿ ಕೇಳಿಕೊಳ್ಳುತ್ತಾ ಆ ತಾಯಿಯ ಆಶೀರ್ವಾದ ಸಮಸ್ತ ಭಕ್ತರಲ್ಲಿ ಸಿಗಲಿ ಅಂತೇಳಿ ಮತ್ತು ಸಮಸ್ತ ಜನರನ್ನು ಸ್ವಾಗತವನ್ನು ಕೋರ್ತಾ 10 ದಿನಗಳ ಕಾಲ ಅಮ್ಮನ ಗುಡಿಗೆ ಭಾಗವಹಿಸಿ
ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಆಡಳಿತ ಮಂಡಳಿ ಎಲ್ಲರ ಪರವಾಗಿ ಇಡೀ ಸಮಸ್ತ ಗಂಗಾವತಿಯ ಜನರಲ್ಲಿ ಕೇಳಿಕೊಳ್ತಾರೆ. ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಡೆದಾಡುವ ದೇವತೆಯಾಗಿರುವಂತಹ ಮಾತೃಶ್ರೀ ಗಂಗಾ ಮಾತಾಗಿ ಪಾದಗಳಿಗೆ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 45ನೇ ವರ್ಷದ ಶರನ್ನವರಾತ್ರಿ ಅಂಗವಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಇದು 45ನೇ ವರ್ಷದ ದಸರಾ ಹಬ್ಬವನ್ನು ನಾವು ಆಚರಿಸ್ತಿದ್ದೀವಿ. ಹಾಗಾಗಿ ಆ ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತರು ನಾಳೆಯಿಂದ ಸುಮಾರು 3/10/2024 ಗುರುವಾರದಿಂದ 13/10/2024 ರವಿವಾರದವರೆಗೆ ಪ್ರತಿದಿನ ಸಾಯಂಕಾಲ 7ರಿಂದ 9 ಗಂಟೆವರೆಗೆ ಶ್ರೀ ದೇವಿ ಪುರಾಣ ನಡೀತಿದೆ. ಬೆಳಗಿನ ಜಾವ 6 ಗಂಟೆಯಿಂದ 5 ಗಂಟೆಯಿಂದ 6 ಗಂಟೆವರೆಗೆ ಶ್ರೀ ಆಯಿಗೆ ಅಮ್ಮನವರಿಗೆ ರುದ್ರಾಭಿಷೇಕ ಮತ್ತು 11 ಗಂಟೆ 10 ಗಂಟೆಯಿಂದ 12 ಗಂಟೆವರೆಗೆ ಭಜನೆ, 1 ಗಂಟೆಗೆ ಮಹಾಮಂಗಳಾರತಿ, 1:15ರಿಂದ ಮಹಾಪ್ರಸಾದ. ಪ್ರತಿದಿನ ಕೂಡ ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ ನಡೀತದೆ. ರಾತ್ರಿ ಪುರಾಣದ ನಂತರ ಪ್ರಸಾದ ಇರುತ್ತೆ. ಮಧ್ಯಾಹ್ನ ಮಂಗಳಾರತಿ ಆದ ತಕ್ಷಣವೇ ಪ್ರಸಾದ ಇರ್ತದೆ. 10 ದಿನ ಕೂಡ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ, ಮಧ್ಯಾಹ್ನ ಮಹಾಮಂಗಳಾರತಿ, ಸಾಯಂಕಾಲ ಪುರಾಣ ಪ್ರತಿದಿನವೂ 10 ದಿನವೂ ನೆರವೇರುತ್ತೆ. ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಪುರಾಣವನ್ನು ಕೇಳಿ ತಮಗೆಲ್ಲರಿಗೂ ಆ ದೇವಿ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ತಮ್ಮಲ್ಲಿ